ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂದಳ್ಳು. ರಾಜ್ಯದಾದ್ಯಂತ ಗೃಹಲಕ್ಷ್ಮಿಯರಿಗೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಶಾಕ್ ಕೊಟ್ಟಿದೆ. ಬರೋಬ್ಬರಿ 4 ಲಕ್ಷ ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡಿದೆ ರಾಜ್ಯ ಸರ್ಕಾರ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಡಿಲೀಟ್ ಆಗಿದೆ? ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಯಾಕೆ? ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9637366663. ವೀಕ್ಷಕರೇ, 2023ರಲ್ಲಿ ಜಾರಿಗೆ ಬಂದಂತ 5 ಗ್ಯಾರಂಟಿಗಳ ಪೈಕಿ ಇಡೀ ದೇಶವೇ ಕಾದು ಕುಳಿತಂತಹ ಯೋಜನೆ ಯಾವುದು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ. ಪ್ರತಿ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವಂತ ಈ ಯೋಜನೆ ಆರಂಭದಲ್ಲಿ ಬಿಜೆಪಿ ಟೀಕೆ ಮಾಡಿತ್ತು. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಈ ಆಶ್ವಾಸನೆಯನ್ನ ಕೊಡ್ತಾ ಇದೆ. ಆರ್ಥಿಕ ತಜ್ಞರು ಕೂಡ ಆರಂಭದಲ್ಲಿ ಟೀಕೆ ಮಾಡಿದ್ರು, ಈಗ ಒಪ್ಕೊಂಡಿದ್ದಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ ಬಳಿಕ ರಾಜ್ಯದಾದ್ಯಂತ ಒಂದು ಸುದ್ದಿ ಹರಿದಾಡ್ತಾ ಇತ್ತು. ಏನಪ್ಪಾ ಸುದ್ದಿ ಅಂತ ಹೇಳಿದ್ರೆ, ಗ್ಯಾರಂಟಿಗಳು ಇರ್ತಾವ ಹೋಗ್ತಾವ ಅಂತ ಹೇಳಿ. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರು ಕೇಳ್ತಾ ಇದ್ದಂಥ ಪ್ರಶ್ನೆ ಏನು? ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೋ ಇಲ್ವೋ ಅಂತ ಹೇಳಿ. ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ. ಏನ್ ಕ್ಲಾರಿಟಿ ಅಂತ ಹೇಳಿದ್ರೆ, ಈ 5 ಗ್ಯಾರಂಟಿಗಳು ಮುಂದುವರಿಯುತ್ತೆ, ಆದ್ರೆ ಈ ಗ್ಯಾರಂಟಿಗಳ ಪರಿಷ್ಕರಣೆ ಆಗಿದೆ. ಮೊದಲಿಗೆ ಯಾವ ರೀತಿಯಾಗಿ ಪರಿಷ್ಕರಣೆ ಆಗಿದೆ ಅಂತ ಮಾತನಾಡೋಣ. ಅದಾದ ನಂತರ ರೀಸನ್ ಏನಂತ ಹುಡುಕೋಣ. ಮೊದಲಿಗೆ ಪರಿಷ್ಕರಣೆ ಆಗಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಗೆ. ಏನ್ ಪರಿಷ್ಕರಣೆ ಅಂತ ಹೇಳಿದ್ರೆ, ಕಳೆದ 3 ವರ್ಷದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅಡಿ 1.20 ಕೋಟಿ ಮಹಿಳೆಯರು ಇದರ ಫಲಾನುಭವಿಗಳಾಗಿದ್ದರು. ಕಳೆದ 3 ವರ್ಷದಲ್ಲಿ ಎಲ್ಲಾ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಸರ್ಕಾರಕ್ಕೆ ಒಂದು ಡೇಟಾ ಸಿಗುತ್ತೆ. ಏನ್ ಡೇಟಾ ಅಂತ ಹೇಳಿದ್ರೆ, ಈ 1.20 ಕೋಟಿ ಮಹಿಳೆಯರ ಪೈಕಿ ಅನರ್ಹರು ಹಣವನ್ನ ಪಡಿತಾ ಇದ್ದಾರೆ. ಅರ್ಥಾತ್ ಟ್ಯಾಕ್ಸ್ ಅನ್ನ ಪೇ ಮಾಡುವಂತಹ ಮಹಿಳೆಯರು, ಎಲ್ಲಾ ರೀತಿಯಾಗಿ ಆರ್ಥಿಕವಾಗಿ ಸಬಲರಾಗಿರುವಂತಹ ಮಹಿಳೆಯರು ಕೂಡ ಈ ಹಣವನ್ನ ಪಡೀತಾ ಇದ್ದಾರೆ. ಜೊತೆಗೆ ಬರೋಬ್ಬರಿ 2 ಲಕ್ಷ ಮಹಿಳೆಯರು ಈಗಾಗಲೇ ಮೃತಪಟ್ಟಿದ್ರು, ಅವರ ಮನೆಯವರು ಅವರ ಹೆಸರಲ್ಲಿ ಹಣ ಪಡೀತಾ ಇದ್ದಾರೆ. ಅಲ್ಟಿಮೇಟ್ ಆಗಿ ಏನು ಅಂತ ಹೇಳಿದ್ರೆ, ಅನರ್ಹರು ಕೂಡ ಈ ಯೋಜನೆಯ ಹಣವನ್ನ ಪಡೀತಾ ಇದ್ದಾರೆ ಅಂತ ಹೇಳಿ ಸರ್ಕಾರಕ್ಕೆ ಒಂದು ಡೇಟಾ ಸಿಗುತ್ತೆ. ಸೊ ಈ ಅನರ್ಹರಿಗೆ ಹೋಗ್ತಾ ಇರುವಂತ ಈ ಹಣವನ್ನ ತಡಿಬೇಕು ಅಂತ ಹೇಳಿ ಗ್ಯಾರಂಟಿ ಸರ್ಕಾರ, ಅರ್ಥಾತ್ ಕಾಂಗ್ರೆಸ್ ಸರ್ಕಾರ ಒಂದು ಪರಿಷ್ಕರಣೆಗೆ ಮುಂದಾಗಿರುವಂಥದ್ದು. ಸದ್ಯ 4 ಲಕ್ಷ ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡಿದೆ ರಾಜ್ಯ ಸರ್ಕಾರ. ಇದರಲ್ಲಿ ಮೃತಪಟ್ಟಿರುವಂತಹ ಹೆಸರುಗಳನ್ನ ಡಿಲೀಟ್ ಮಾಡಿದೆ. ಜೊತೆಗೆ ಯಾರೆಲ್ಲ ತೆರಿಗೆಯನ್ನ ಪಾವತಿ ಮಾಡ್ತಾ ಇದ್ರು ಅವರ ಹೆಸರನ್ನ ಡಿಲೀಟ್ ಮಾಡಿದೆ. ಇದಲ್ಲದೆ ಟೆಕ್ನಿಕಲ್ ರೀಸನ್ಸ್ ಅಂತ ಕೊಟ್ಟು ಒಂದು 50,000 ಫಲಾನುಭವಿಗಳ ಹೆಸರನ್ನ ಡಿಲೀಟ್ ಮಾಡಿದೆ. ಹಾಗಾದ್ರೆ ಏನ್ ಕಾರಣ? ಅವಶ್ಯಕತೆ ಏನಿತ್ತು ಸರ್ಕಾರಕ್ಕೆ ಅಂತ ನೋಡೋದಾದ್ರೆ, ಈ 5 ಗ್ಯಾರಂಟಿಗಳಿಗೆ ಕಾಂಗ್ರೆಸ್ ಸರ್ಕಾರ ಪ್ರತಿ ವರ್ಷ 55,000 ಕೋಟಿಯಿಂದ 60,000 ಕೋಟಿ ಖರ್ಚು ಮಾಡ್ತಾ ಇತ್ತು. ಈ ಪೈಕಿ 35,000 ಕೋಟಿ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಮಾತ್ರ ಖರ್ಚಾಗ್ತಾ ಇತ್ತು. ಇದರಿಂದ ಆರ್ಥಿಕವಾಗಿ ಸರ್ಕಾರಕ್ಕೆ ಹೊರೆಯಾಗ್ತಾ ಇತ್ತು. ಸೊ ಆ ಹೊರೆಯನ್ನ ತಗ್ಗಿಸಬೇಕು, ಜೊತೆಗೆ ಅಭಿವೃದ್ಧಿ ಕಡೆ ಮುಖ ಮಾಡಬೇಕು ಅಂತ ಹೇಳಿದ್ರೆ ಈಗ ಈ ಫಿಲ್ಟರ್ ಅನ್ನ ಹಾಕಲೇಬೇಕಾಗಿತ್ತು, ಅಂದ್ರೆ ಈ ಪರಿಷ್ಕರಣೆ ಮಾಡಲೇಬೇಕಾಗಿತ್ತು. ಸೊ ಸರ್ಕಾರ ಪರಿಷ್ಕರಣೆಗೆ ಮುಂದಾಗಿದೆ. 4 ಲಕ್ಷ ಮಹಿಳೆಯರ ಹೆಸರನ್ನ ಡಿಲೀಟ್ ಮಾಡಿದೆ. ಹಾಗಾದ್ರೆ ವಾಟ್ ನೆಕ್ಸ್ಟ್? ಮುಂದೆ ಏನು ಅಂತ ಹೇಳಿದ್ರೆ, ಮುಂದೆ ಸಿಂಪಲ್. ಈಗ ಸದ್ಯಕ್ಕೆ ಸರ್ಕಾರ ಒಂದು ಅವಕಾಶವನ್ನ ಕೊಟ್ಟಿದೆ. ಏನು ಅವಕಾಶ ಅಂತ ಹೇಳಿದ್ರೆ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ದಾರೆ ಅವರು ತಮ್ಮ ಹತ್ತಿರದ ಕರ್ನಾಟಕ 1 ಅಥವಾ ಬೆಂಗಳೂರು 1ಗೆ ಹೋಗಿ ತಮ್ಮ ರಿಜಿಸ್ಟರ್ ಅನ್ನ ಮತ್ತೊಮ್ಮೆ ಮಾಡ್ಕೋಬೇಕು ಅಂತ ಹೇಳಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಈ ಬಾರಿ ಬಯೋಮೆಟ್ರಿಕ್ ಅನ್ನ ಮಾಡಲೇಬೇಕಾಗಿದೆ. ಜೊತೆಗೆ ಆಧಾರ್ ಲಿಂಕ್ ವೋಟರ್ ಐಡಿ ಕೂಡ ಕಂಪಲ್ಸರಿ ಮಾಡಬೇಕಾಗಿರುವಂಥದ್ದು. ಈ ಹಿಂದೆ ಒಂದು ನೋಂದಣಿ ಆಗಿದೆ, ಬಟ್ ಈಗ ಮತ್ತೆ ನೋಂದಣಿ ಯಾಕೆ ಅಂತ ಹೇಳಿದ್ರೆ, ಈ ಹಿಂದೆ ನೋಂದಣಿ ಆದಂತಹ ಸಂದರ್ಭದಲ್ಲಿ ಇದ್ದಂತಹ ಜನಸಂಖ್ಯೆ, ಅಂದ್ರೆ ಒಂದಿಷ್ಟು ಮೃತಪಟ್ಟಿದ್ದಾರಲ್ವಾ, ಆ ಮಹಿಳೆಯರು ಯಾರೆಲ್ಲ ಇದ್ದಾರೆ ಅವ್ರನ್ನ ಡಿಲೀಟ್ ಮಾಡಬೇಕಾಗಿರುವಂಥದ್ದು. ಜೊತೆಗೆ ಮುಂದೆ ಕೂಡ ಒಂದಿಷ್ಟು ಟೆಕ್ನಿಕಲ್ ರೀಸನ್ಸ್ ಅಂತ, ವೋಟರ್ ಐಡಿ ಮತ್ತು ಆಧಾರ್ ಕಾರ್ಡ್ ಅಲ್ಲಿ ಒಂದೇ ರೀತಿಯ ಹೆಸರು ಇದೆಯೋ ಇಲ್ವೋ, ಮತ್ತೆ ನಂಬರ್ ಚೇಂಜ್ ಆಗಿದೆಯೋ ಇಲ್ವೋ, ಈ ರೀತಿಯಾಗಿ ಏನೇ ಕರೆಕ್ಷನ್ಸ್ ಇದ್ರು ಕೂಡ ಈಗ ಮಾಡ್ಕೋಬೇಕು ಅಂತ ಹೇಳಿ ಸರ್ಕಾರ ಹೇಳಿದೆ. ಸೊ ನಿಮ್ಗೇನ್ ಅನ್ಸುತ್ತೆ? ಸರ್ಕಾರದ ಈ ನಿರ್ಧಾರ
ನಿಮಗೆ ಕರೆಕ್ಟ್ ಅನ್ಸುತ್ತಾ, ತಪ್ಪು ಅನ್ಸುತ್ತಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.